ನಾಗರಾಜ್ ಯಾದವ್ ಸರ್, 370 ರದ್ದಾದ ಮೇಲೆ ನಾನು ನಿಮ್ಮ ಪಾಯಿಂಟ್ಗೆ ಬರ್ತೀನಿ. 370 ರದ್ದಾದ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಬಂದ ಮೇಲೆ ತುಂಬಾ ಚೆನ್ನಾಗಿತ್ತು. ಯಾವುದೇ ಕಂಪ್ಯಾರಿಟಿವ್ಲಿ ಉಗ್ರಗಾಮಿ ಚಟುವಟಿಕೆಗಳು ಕಡಿಮೆ ಆಗಿದ್ವು. ಎಲೆಕ್ಷನ್ ನಡೀತು, ಮತ್ತೆ ಶುರುವಾಯಿತು. ಯಾಕಾಯ್ತು ನೋಡಿ ಮೇಡಮ್, ನಾನು ಹೇಳ್ತೀನಿ ಕೇಳಿ. ಮೋದಿ ಸರ್ಕಾರ ಅವರು 2014 ಅಧಿಕಾರಕ್ಕೆ ಬಂದ ನಂತರ ನಿಮ್ಗೆ ಹೇಳಬೇಕು ಅನ್ನೋದಾದರೆ ದೇರ್ ಇಸ್ ಇನ್ಕ್ರೀಸ್ ಇನ್ 42% ಆಫ್ ಟೆರರಿಸಮ್ ಅಟ್ಯಾಕ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ, ದೆನ್ ದೇರ್ ಇಸ್ ಇನ್ಕ್ರೀಸ್ ಇನ್ ಸೆಕ್ಯೂರಿಟಿ ಪರ್ಸನಲ್ ಡೆತ್ಸ್ ಆಲ್ಮೋಸ್ಟ್ 72%. ಅದು ಯಾವತ್ತು ಹೇಳ್ತೀನಿ, ಬಿಟ್ವೀನ್ 2014 to 2017 ಅದು ಅವಾಗ ಜಾಸ್ತಿ ಆಯಿತು. ತದನಂತರ ಕಡಿಮೆ ಆಗಿದ್ದು, ಸ್ವಲ್ಪ ದಿನ ಕಡಿಮೆ ಆಗಿದ್ದು ಕೂಡ ನಿಜ. ಐ ವಾಂಟ್ ಟು ಟೆಲ್ ಯು ದಟ್ ಬಂದಮೇಲೆ ಕಡಿಮೆ ಆಯಿತು ಹೇಳ್ತೀನಿ. ಎಲೆಕ್ಷನ್ ಆದಮೇಲೆ ಮತ್ತೆ ಜಾಸ್ತಿ ಒಂದು ನಿಮಿಷ, ಈಗ ಏನಾಗಿದೆ, ಅದು ಒಂದು ನಾರ್ಮಲ್ಸಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ದೇ ವಾಂಟ್ ಟು ಹ್ಯಾವ್ ಡಿಸ್ಟರ್ಬೆನ್ಸ್ ಇನ್ ದಟ್ ಪ್ಲೇಸ್ ಬೈ ಅವರ್ ಅಪೋನೆಂಟ್ಸ್. ನಮಗೆ ಮೇಜರ್ ಆಗಿರ್ತಕ್ಕಂಥ ಎನಿಮಿ ಕಂಟ್ರಿ ಅಂದರೆ ಪಾಕಿಸ್ತಾನ ಅಂತಕ್ಕಂಥದ್ದು. ಅದು ಇಸ್ಲಾಮಿಕ್ ಕಂಟ್ರಿನೋ ಇಲ್ವೋ ನಮ್ಗೆ ಬೇಕಾಗಿಲ್ಲ, ಬಟ್ ದೇ ಡೋಂಟ್ ವಾಂಟ್ ಎ ಸ್ಟೆಬಿಲಿಟಿ ಇನ್ ಇಂಡಿಯಾ. ಹಾಗಾಗಿ ನಾನು ಹೇಳಿದೆ, ಅದಕ್ಕೆ ಯಾರೂ ಕೂಡ ನಮ್ಮಲ್ಲಿರೋ ಯಾರೂ ಕೂಡ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ, ಯಾರೂ ಕೂಡ ಸಪೋರ್ಟ್ ಮಾಡೋಲ್ಲ. ಆದರೂ ಕೂಡ ಇದು ಒಂದು ದಿವಸದ ಸಮಸ್ಯೆ ಅಲ್ಲ. 47 ಇವತ್ತವರೆಗೆ ನಡ್ಕೊಂಡು ಬಂದಿದೆಯಲ್ಲ, ಅಲ್ಲಿ ಕೆಲವು ಯಾವುದಾದ್ರು ಎಲಿಮೆಂಟ್ಸ್ ಇರ್ತಾವಲ್ಲ, ದೇ ಗಿವ್ ಇನ್ಫಾರ್ಮೇಷನ್ ಕೊಡೋದು ಮಾಡೋದು, ಇಂಥವ್ರನ್ನೆಲ್ಲ ಅವರ ಬಲಿ ಆಗ್ತಕ್ಕ ಕೆಲಸ ಆಗಬೇಕಾಗಿದೆ. ದಟ್ ಈಸ್ ವಾಟ್ ಇಸ್ ವೆರಿ ಆಗಿಲ್ಲ ಅಂತ ಬರ್ತೀನಿ ವಿಚಾರಕ್ಕೆ. ಈಗ ನಮ್ಮಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮಲ್ಲಿ 56 ಇಂಚ್ ಇಟ್ಕೊಂಡು ನಾವು ಪಾಕಿಸ್ತಾನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಎಲೆಕ್ಷನ್ ಬಂದಾಗೆಲ್ಲ ಮಾತಾಡ್ತಕ್ಕಂಥದ್ದು. ಯಾವುದೇ ವಿಚಾರ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು, ಇನ್ನೊಂದೇ ಬಾಲಾಕೋಟ್ ಗಲಾಟೆ ಆದಾಗ ವಿಚಾರ ಮಾಡಿರ್ಬೋದು, ಎಲ್ಲವನ್ನು ಕೂಡ ಎಲೆಕ್ಷನ್ ಕೂಡ ಉಪಯೋಗಿಸ್ಕೊಂಡಂಥ ವ್ಯಕ್ತಿಗಳು ಇವತ್ತಿನ ದಿವಸ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ 3,000-4,000 ಸಾವಿರ ಜನ ಅಲ್ಲಿ ಟೂರಿಸಮ್ಗೆ ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡದೇ ಇರತಕ್ಕಂಥದ್ದು ಮೂಲತಃ ವೈಫಲ್ಯ ಅಂತಕ್ಕಂಥ ವಿಚಾರಗಳು ಹೇಳ್ತಾ ಇದ್ದೀವಿ. ವೈಫಲ್ಯ ಜೊತೆಗೆ ಅಲ್ಲಿ 3 ಲೇಯರ್ ಸೆಕ್ಯೂರಿಟಿ ಕೊಡಬೇಕಾಗಿರತಕ್ಕಂಥ ಮ್ಯಾಂಡೇಟ್ರಿ ಅಡ್ವೈಸ್ ಇರಬೇಕಾದ್ರೆ, ಇಂಟೆಲಿಜೆನ್ಸ್ ಅಡ್ವೈಸ್ ಇರಬೇಕಾದ್ರೆ, ಬಟ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಮೈ ಮರೆತಿರ್ತಕ್ಕಂಥದ್ದು ನಾವೆಲ್ಲಿ ಗಮನಿಸಬೇಕಾಗ್ತದೆ. ಇದಕ್ಕೆ ನೇರವಾದ ಕಾರಣ ಯಾಕೆ ಇವಾಗ ನಾವು ಬ್ಲೇಮ್ ಮಾಡ್ಲಿಕ್ಕೆ ನೇರ ಹೋಗಲಿಲ್ಲ ಅಂತಂದ್ರೆ, ಯಾಕೆ ಅಂತಂದ್ರೆ ಸರ್, ನಾನೊಂದು ಮಾತು ಹೇಳ್ತೀನಿ. ಈಗ ಎಲ್ಲೋ ಒಂದು ಕಡೆ, ಈಗ ಉದಾಹರಣೆಗೆ ಇಲ್ಲೇ ಮಲ್ಲೇಶ್ವರಂ ಸರ್ಕಲ್ನಲ್ಲಿ ಏನೋ ಒಂದು ಇಬ್ರು ಕಿತ್ತಾಡ್ತಾ ಇದ್ರೆ ಜಸ್ಟ್ 100ಗೆ ಡಯಲ್ ಮಾಡಿದ್ರೆ ಸರ್ ವಿದಿನ್ 5 ಮಿನಿಟ್ಸ್ ಬಂದ್ಬಿಡ್ತಾರೆ. ಹೌದಾ? ಆರ್ಮಿ ಬೇಸ್ ಇರುವಂತಹ ಪ್ರದೇಶದಲ್ಲಿ 1.5 ಅವರ್. ನಾನು ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ, ಮಂಜುನಾಥ್ ಅವರ ಅಂತ್ಯಕ್ರಿಯೆ ಇತ್ತು ಮತ್ತು ಅಲ್ಲಿ ಅವ್ರ ಹೆಂಡತಿ ನಾನು ಪದೇ ಟೈಮಿಂಗ್ ಅವ್ರನ್ನ ಕೇಳ್ತಾ ಇದ್ದೆ, ಎಷ್ಟೊತ್ತು ಮೇಡಮ್. ಹಾರ್ಡ್ಲಿ 1.5 ತಾಸು ಯಾರು ಬಂದಿಲ್ಲ. ಅದು ಮಾತ್ರ ಅಲ್ಲ, 1.5 ತಾಸು ಯಾರು 1.5 ತಾಸು. ಇಂತಹ ಟೈಮಲ್ಲಿ ಸರ್ ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್ ನೋಡಿ, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್. 1.5 ಗಂಟೆಗಳ ಕಾಲ ಜಸ್ಟ್ ಒಂದು 8 ಕಿಲೋಮೀಟರ್ ಇಲ್ಲ ಕೆಳಗಡೆ ಇದ್ದಂತಹ ಒಂದು ಆರ್ಮಿ ಬೇಸ್, ನಾಟ್ ಇವನ್ 1, 2, 3 ಪೊಲೀಸ್ ಅಲ್ಲ, ಒಂದು ಆರ್ಮಿ ಬೇಸ್ ಯಾರು ಮೇಲೇನೆ ಬಂದಿಲ್ಲ. ಇಷ್ಟೆಲ್ಲ ನೀವು ಘಟನೆ ಆದ ನಂತರ ವಿಚಾರ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದೇನೆಂದ್ರೆ, ಈ ಆರ್ಮಿ ಚೀಫ್ ಆಫ್ ಪಾಕಿಸ್ತಾನ ಅವರು 3-4 ದಿವಸ ಮೊದಲೇ ಬಂದು ಸ್ಟೇಟ್ಮೆಂಟ್ ಮಾಡ್ತಕ್ಕಂಥ ನೀವು ಗಮನಿಸಿ ನೋಡಿದಾಗ, ಯಾವಾಗ ವಿದೇಶ USA ಉಪಾಧ್ಯಕ್ಷರು ಇಲ್ಲಿ ಇರೋ ಸಂದರ್ಭದಲ್ಲಿ ಇಂಟೆನ್ಷನಲಿ ಇಟ್ ವಾಸ್ ಪ್ಲ್ಯಾನ್ಡ್ ಬೈ ದ ಪಾಕಿಸ್ತಾನಿ ಆರ್ಮಿ ISI ಪೀಪಲ್ ಇಟ್ ಸೆಲ್ಫ್. ಈ ಆರ್ಮಿ ಚೀಫ್ ಬಂದು ಮಾಡಿರ್ತಕ್ಕ ಉದ್ದಟದ ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ಅದನ್ನು ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ನಮ್ಮ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಇನ್ನೇನು ಮತ್ತೆ ಹೇಳಬೇಕಾಗ್ತದೆ. ಇಲ್ಲ ಕೇಳಿ, ಅದನ್ನು ಆ ಇನ್ಪುಟ್ಸ್ನ ತೊಗೊಂಡು ಹೋಗ್ಬೇಕಾಗ್ತದೆ. ಸರಿಯಾಗಿ ಇನ್ಪುಟ್ ಇಲ್ವ ಅಂತಕ್ಕಂಥ ಕೆಲವು ದಿನ ಹೊರಗಡೆ ಬರ್ತಕ್ಕಂಥ ಮಾಡ್ತದೆ. ಯಾಕಂದರೆ ಈಗ ಗವರ್ಮೆಂಟಿನ ಡಿಫೆನ್ಸ್ ಸೆಕ್ಯೂರಿಟಿ ಇರುವುದು ಡಿಫೆನ್ಸ್ ಕಾಮನ್ ಮೆನ್ಗೆ ಗೊತ್ತು. ನಾಗರಾಜ್ ಯಾದವ್ ಅವರೇ, ಅಲ್ಲಿ ಸ್ಲೀಪರ್ ಸೆಲ್ಸ್ ಇದಾವೆ, ಆಮೇಲೆ ಓವರ್ ಗ್ರೌಂಡ್ ವರ್ಕರ್ಸ್ ಇದ್ದಾರೆ, ಹೈಬ್ರಿಡ್ ಉಗ್ರರು ಇದ್ದಾರೆ. ಈಗ ಪಾಕಿಸ್ತಾನ ನೋಡಿ, ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಟ್ರೈನಿಂಗ್ ಕ್ಯಾಂಪ್ಸ್ ಇದ್ದಾರೆ. ಅಲ್ಲಿರ್ತಕ್ಕ LET ಅವರು ಫೇವರ್ ಮಾಡತಕ್ಕಂತಹ, ಈಗ ಯಾವ ನಾವು TRF ಅಂತ ಹೇಳ್ತೀವೋ, ದಿ ರೆಸಿಡೆಂಟ್ ಫ್ರಂಟ್ ಅಂತ ಏನು ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸೈಯದ್ ಆಸಿಫರ ಶಿಷ್ಯರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಸ್ಲಾಮಿಕ್ ಹೆಸರುಗಳನ್ನ ಇಟ್ಕೊಂಡ್ಬಿಟ್ರೆ ಈ ತರ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಅಂತ ಇಟ್ಕೊಂಡ ತಕ್ಷಣ ಏನಾಗುತ್ತೆ, ಇದು ಇಸ್ಲಾಮಿಕ್ ಟೆರರ್ ಆರ್ಗನೈಸೇಷನ್ಸ್ ಅಂತ ಗೊತ್ತಾಗುತ್ತೆ ಅಂತ ಇವರು ಒಂದ್ ಸ್ವಲ್ಪ ಮಾಡರ್ನೈಸ್ ಆರ್ ಹೆಂಗೆ ಅಂತಂದ್ರೆ ಒಂಥರ ಲಿಬರೇಷನ್ ಫ್ರಂಟ್ ತರ, ಒಂಥರ ಏನು ರೆಸಿಸ್ಟೆನ್ಸ್ ಫ್ರಂಟ್, ಲಿಬರೇಷನ್ ಫ್ರಂಟ್, ಆಂಟಿ ಫ್ಯಾಸಿಸ್ಟ್ ಫ್ರಂಟ್, ಈ ತರ ಹೆಸರುಗಳನ್ನ ಬದಲಾಯಿಸಿ
ಒಂದು ರೀತಿ ನಾರ್ಮಲ್ ಆರ್ಗನೈಸೇಷನ್ಸ್ ಸರ್ಕಾರದ ನೀತಿ ನಿಲುವುಗಳನ್ನ ವಿರೋಧಿಸುವಂತ ನಾರ್ಮಲ್ ಆರ್ಗನೈಸೇಷನ್ಸ್ ಅಂತ ಮಾಡ್ಕೊಂಡಿದ್ದಾವೆ ಅನ್ನೋದು ಇವತ್ತಿನ ಮಾತಲ್ಲ. ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡಿರ್ತಕ್ಕ ವಿಚಾರಗಳು. ನಾನು ವಿಚಾರ ಇನ್ನೊಂದು ಮಾತಾಡೋದಂದ್ರೆ ಪಂಡಿತರ ವಿಚಾರಕ್ಕೆ ಬರೋಣ. ಜಮ್ಮು ಕಾಶ್ಮೀರಿಗೆ ಹಲವಾರು ಪಂಡಿತರನ್ನ ಅಲ್ಲಿಂದ ಓಡಿಸಿದ ಸಂದರ್ಭದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಮಾಡಿ ನಾವು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಏನು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ಎಲ್ಲ ಪಂಡಿತರನ್ನ ವಾಪಸ್ ಅಲ್ಲಿ ರೀಇನ್ಸ್ಟೇಟ್ ಮಾಡ್ತೀವಿ ಅಂತ ವಿಚಾರಗಳಿದ್ರು. ಇವತ್ತಿನವರೆಗೂ ಒಂದು ಪಂಡಿತ್ ವಾಪಸ್ ಹೋಗಿ ಅಲ್ಲ ಜಮೀನು ಆಸ್ತಿ ಪಡ್ಕೊಳ್ಳೋಕೆ. ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್ಸ್ ಮೇಡಮ್. ಇನ್ನೊಂದು ಹೇಳ್ಬೇಕು ಅಂದರೆ ವಿಶೇಷವಾಗಿ ಈಗ ಹೇಳ್ತಕ್ಕಂಥದ್ದು ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರ. ನೀವು ತಿಳ್ಕೋಬೇಕಾಗ್ತದೆ, ಈ ದೇಶದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಹಿಂದೂಗಳ ಮತವನ್ನು ಹಿಂದುತ್ವನ ಪ್ರತಿಪಾದನೆ ಮಾಡಿ ಮತ ಪಡ್ಕೊಂಡು ಇವತ್ತು ಹಿಂದೂಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ದೊಡ್ಡ ದುರಂತನ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಇವಾಗ ಕಾರಣಕ್ಕೋಸ್ಕರ ಹೇಳ್ತೀನಿ, ಎಲ್ಲರಿಗಿಂತ ಜಾಸ್ತಿ ಎಲ್ಲರಿಗೂ ಜವಾಬ್ದಾರಿ ಇಲ್ಲಿ ನಾವೆಲ್ಲರೂ ಸೇರಿ ಆ ಕೇಂದ್ರ ಸರ್ಕಾರ ಸಹಕಾರ ಮಾಡ್ತೀವಿ. ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಪ್ರೊಟೆಕ್ಟ್ ಮಾಡಬೇಕು. 140 ಕೋಟಿ ಜನರ ಪ್ರೊಟೆಕ್ಟ್ ಮಾಡಬೇಕಾದ್ರೂ ನಮ್ಮ ಕರ್ತವ್ಯ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಒಂದು ಮಾತ್ರ ಹೇಳ್ತಕ್ಕಂಥ ಸತ್ಯ, ಯಾರು ಹಿಂದುತ್ವ ದೇಶದಲ್ಲಿ ಓಟ್ ಪಡ್ಕೊಂಡ್ರು, ಯಾರು ಹಿಂದೂಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು, ಯಾರು ಈ ದೇಶದ ಹಿಂದೂ ರಾಷ್ಟ್ರ ಆಗಬೇಕಂತೇಳಿ ಪ್ರತಿಪಾದನೆ ಮಾಡಿದ್ರು, ಯಾರು ಮತಗಳಿಕೆಗೋಸ್ಕರ ಮಾಡಿದ್ರು, ಇವತ್ತು ಚಡ್ಡಿ ಬಿಚ್ಚಿಬಿಟ್ಟು ಹಿಂದೂನ ಮುಸ್ಲಿಂ ಅಂತ ನೋಡೋ ಪರಿಸ್ಥಿತಿಗೆ ಬಂದಿರಬೇಕಾದ್ರೆ ಯಾವ ಜವಾಬ್ದಾರಿ ತಗೋಬೇಕು? ಇದು ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಕುಳಿತುಕೊಂಡು ಬಿಜೆಪಿ ಉತ್ತರ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾಗರಾಜ್ ಯಾದವ್ ಅವರು ಆಡಿದಂತಹ ಅವರ ಮಾತುಗಳನ್ನು ವಾಪಸ್ ಪಡಿಬೇಕಾಗಿದೆ. ಪಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ನಿಮ್ಮ ಅಜೆಂಡಾನೇ ಹಿಂದುತ್ವ ಆಗಿತ್ತು. ಒಂದು ಮಾತಾಡಿದ್ರೆ ನಿಮ್ಮ ಪಕ್ಷ ಮಾತ್ರ ಒಂದು ಮಾತಾಡಿದ್ರೆ ನನ್ನ ಪಕ್ಷ ಅಲ್ಲ. ನೀವು ಮಾಡಿರ್ತಕ್ಕಂಥ ಒಂದೊಂದು ಮತ ತಗೋಬೇಕಂತಂದಾಗ ನೀವು ಪ್ರತಿಪಾದನೆ ಮಾಡಿದ್ದು ಮುಸಲ್ಮಾನ್. ನಾನು ಹೇಳ್ತೀನಿ ಕೇಳಿ, ಈ ವಿಚಾರದಲ್ಲಿ ವಾಪಸ್ ತಗೊಳ್ಳೋ ಮಾತಿಲ್ಲ. ನೀವು ಹೇಳಿದ್ಮೇಲೆ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಈ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಮತ ಪಡ್ಕೊಂಡವರು ಒಬ್ಬ ಹಿಂದೂವಿನ ಇವತ್ತಿನಿಂದ ಚಡ್ಡಿ ಬಿಚ್ಚಿ ಹೊಡೆಯೋ ಕೆಲಸಕ್ಕೆ ಬಂದಿದ್ದಾರೆ ಅಂದ್ರೆ ಕೊಡಬೇಕು. ಅಲ್ಲಿರ್ತಕ್ಕಂಥ ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ನೈತಿಕ ಹೊಣೆ ಹಚ್ಚಬೇಕು. ಐ ವಾಂಟ್ 2-3 ಥಿಂಗ್ಸ್ ನಾನು ನಿಮಗೆ ತರಬೇಕು ಗಮನಕ್ಕೆ, ಜನರ ಗಮನಕ್ಕೆ ತಗೊಂಡು ಬರಬೇಕು. ಲೆಟ್ ಮಿ ಟೆಲ್ ಯು, ಅವಾಗ್ಲಿಂದ ಹೇಳ್ತಾ ಇದ್ದೀರಾ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ, ಆ್ಯಂಡ್ ನಾನು ಓಪನ್ ಸೆಗ್ಮೆಂಟ್ ಅಲ್ಲೇ ಹೇಳಿದೆ, ಹೌದು ಇಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್, ಬಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಒಂದ್ ಕಡೆ ಸಣ್ಣದಾಗಿ ಆಗಿದೆ ಅಂತ. ಇರಿ ಮೇಡಮ್ ಒಂದು ನಿಮಿಷ ಇರಿ ಮೇಡಮ್. ಸಣ್ಣ ಭದ್ರತಾ ಲೋಪ ಆಗಿದೆ. ಭದ್ರತಾ ಲೋಪ ಅಂದ್ರಲ್ಲ, ಕರೆಕ್ಟ್ ಆಯ್ತು, ನೀವು ಹೇಳಿದೀರಾ, ಒಪ್ಕೊಳ್ತೀನಿ. ಬಟ್ ಅದಕ್ಕೊಂದು ಅಕೌಂಟಬಿಲಿಟಿ ಬೇಡವಾ? ಅಕೌಂಟಬಿಲಿಟಿ ಹಾಗಾದ್ರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್? ಜವಾಬ್ದಾರಿ ಯಾರು ತಗೊಳ್ತಾರೆ? ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡೋಗ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನ ಜವಾಬ್ದಾರಿ ತಗೋಬೇಕಾಗ್ತದೆ. ಯಾವುದೇ ತೆರರಿಸ್ಟ್ ಕಂಡ ಮಾಡ್ತೀವಿ, ಆದ್ರೆ ನೀವು ಯಾವ ಮಟ್ಟಿಗೆ ಯು ಆರ್ ಕರೆಕ್ಟ್ ಮ್ಯಾಮ್. ಅವ್ರು ಸರಿ ಇಲ್ಲ, ಒಂದ್ ನಿಮಿಷ, ಅವ್ರು ಸರಿ ಇಲ್ಲ, ಅವ್ರ ಅಕೌಂಟಬಿಲಿಟಿ. ಕಾಂಗ್ರೆಸ್ ಅವ್ರು ಸರಿ ಇಲ್ಲ, ಅವರು ಉಗ್ರವಾದ ಪೋಷಿಸಿದ್ರು, ಇಷ್ಟು ದಿನ ಬಹಳಷ್ಟು ಜನ ಸತ್ತೋದ್ರು, ಅವ್ರ ಅಕೌಂಟಬಿಲಿಟಿ ಕೊಟ್ಟಿಲ್ಲ, ಅವ್ರು ಸರಿ ಇಲ್ಲ. ಆದ್ರೆ ನೀವು ಸರಿ ಇದ್ದೀರಿ, ನೀವು ರಕ್ಷಣೆಗೆ ಯಾರ ಅಕೌಂಟಬಿಲಿಟಿ ಯಾರು ತಗೊಳ್ಳಲ್ಲ, ಜವಾಬ್ದಾರಿ ಯಾರು ತಗೊಳ್ಳಲ್ಲ. ಯಾರು ಅಕೌಂಟಬಿಲಿಟಿ? ಅಮಿತ್ ಶಾ ಅವರ ಪಾಸಿಬಲ್. ನಾಗರಾಜ್ ಯಾದವ್ ಅವರೇ, ಡೋಂಟ್ ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ. ಚೀರೋದ್ರಿಂದ ಮೇಡಮ್ ಒಂದ್ ನಿಮಿಷ. 750 ಜನ ಸತ್ತಿದ್ದಾರೆ. ಅಶ್ವಿನಿ ಮೇಡಮ್ ಆಯ್ತಾಯ್ತು. ಅಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ಅಕ್ಕ ತಂಗಿರು ಸಾಯ್ತಾ ಇರ್ಬೇಕಾದ್ರೆ ವೈ ವಿ ಶುಡ್ ಟಾಲರೇಟ್?
Why should we tolerate? ಒಂದ್ ನಿಮಿಷ ಸರಿ ಅಶ್ವಿನಿ ಮೇಡಮ್ ಡೋಂಟ್ ನೀವು ವಿಷಯಗಳನ್ನ ಎರಡು ಮಿಕ್ಸ್ ಮಾಡಿ ಇಲ್ಲಿ ಒಂದು ಕಿರ್ಸ್ತಾನೆ ಇದ್ದೀರಾ ಒಂದ್ ನಿಮಿಷ ನೋ ದಿಸ್ ಇಸ್ ನಾಟ್ I'm telling you 2014 ರಿಂದ 2025 ತುಂಬಾ ಡಿಸ್ಟರ್ಬ್ ಮೇಡಮ್ ನೀವು ಒಂದ್ ಸ್ವಲ್ಪ ಸುಮ್ಮನಾಗಿ ನಾನು ಕಂಟ್ರೋಲ್ ಮಾಡ್ತೀನಿ ಮಾತಾಡಕ್ಕೆ ಅವಕಾಶ ಒಂದ್ ನಿಮಿಷ ಎಸ್ ಸರ್ ನೀವು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಿಮ್ಮ ಅವಕಾಶ ಮುಗ್ದಿದೆ ನೀವು ಮಾತಾಡಿದ್ದೀರಾ ಆಯ್ತು ಸಮಾಧಾನ ಮಾಡ್ತೀನಿ ಇಟ್ಸ್ ನಾಟ್ ಅ ಫೇರ್ ಡಿಬೇಟ್ ಒಂದ್ ನಿಮಿಷ ಸರ್ ಅವ್ರಿಗೆ ಮಾತಾಡಕ್ ಬಿಡ್ತೀರಾ ನೀವೇ ಮಾತಾಡ್ತೀರಾ ನೀವು ಮಾತಾಡಿದ್ದೀರಾ ತುಂಬಾ 15 ನಿಮಿಷ ನೋ ದಿಸ್ ಇಸ್ ನಾಟ್ ಫೇರ್ ಇಟ್ಸ್ ನಾಟ್ ಗುಡ್ ಒಂದ್ ನಿಮಿಷ ಅಶ್ವಿನಿ ಮೇಡಮ್ ಇಲ್ಲಿ ಎರಡು ವಿಚಾರ ಒಂದ್ ನಿಮಿಷ ಅಯ್ಯೋ ಒಂದ್ ನಿಮಿಷ ತಡ್ರಿ ಮೇಡಮ್ ನೀವು ನಿಮ್ಮ ಪಾಯಿಂಟ್ಸ್ ನೀವು ಹೇಳಿರಿ ನಾನು ಕೇಳಿದ ನಾನು ಒಂದ್ ನಿಮಿಷ ಎರಡು ವಿಚಾರ ಇದೆ ಒಂದು ಆಂತರಿಕ ಭದ್ರತೆಯ ವಿಚಾರ ಎರಡು ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ವಿಚಾರ ಯಾಕಂದರೆ ಇವತ್ತು ದೇಶದಲ್ಲಿ ಒಂದು ಅಭದ್ರತೆ ಮತ್ತು ದೇಶದಲ್ಲಿ ಇವತ್ತು ಒಂದು 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 ರೀತಿಯಾದಂತಹ ಸ್ಮಶಾನ ಮೌನ ಆವರಿಸಿದೆ ಯಾಕೆಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಬಂಧು ಮಿತ್ರರು ಈ ಗುಂಡಿನ ದಾಳಿಗೆ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ ಅದರ ಬಗ್ಗೆ ಎಲ್ಲರಿಗೂ ತೃಪ್ತಿ ಇದೆ ಇಡೀ ದೇಶ ಒಂದಾಗಿದೆ ಮೋದಿ ಅವರ ಕೈ ಬಲಪಡಿಸ್ತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅದನ್ನು ಪಕ್ಕಕ್ಕಿಟ್ಟು ಮಾತಾಡೋದಾದರೆ ಈ ಘಟನೆ ಹೇಗಾಯಿತು ಏನಾಯಿತು ಈ ಭದ್ರತಾ ವೈಫಲ್ಯಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ತಗೋಬೇಕು ಯಾರು ತಲೆ ಮೇಲೆ ಕಟ್ತೀರಾ ಅದನ್ನ ಹೇಳ್ಬೋದಾ ಎಸ್ ನೋಡಿ ಕಾಶ್ಮೀರಲ್ಲಿ ಇಡೀ ಇದು ಏನು ನಡೆದಿದೆ ಸಿನಾರಿಯೋ ಇದಕ್ಕೆ ಮುಂದೇನು ಹಿಂದೆನೂ ಕೂಡ ಆಯ್ತಾ ಅಲ್ಲಿ ಆರ್ಮಿ ಇದೆ ನೀವು ಯಾವುದೇ ಇವಾಗ ನಡೆದಿರೋಂಥ ಘಟನೆಯಲ್ಲಿ ಬಂದಿರೋಂತಹ ಫ್ಯಾಮಿಲಿ ಅವ್ರನ್ನ ಎಲ್ಲರನ್ನ ಕೇಳಿ ಅವ್ರು ಎಲ್ಲರೂ ಹೇಳ್ತಿರೋದು ಹೆಜ್ಜೆ ಹೆಜ್ಜೆಗೂ ಆರ್ಮಿ ಇದೆ ಹೆಜ್ಜೆ ಹೆಜ್ಜೆಗೂ ಆರ್ಮಿ ಇದೆ ಅಂತಾನೆ ಹೇಳೋದು ಕೇಳಿ ಇಲ್ಲಿ ಮೇಡಮ್ ಕೇಳಿ ಇಲ್ಲಿ ಆಯ್ತಾ ಅಂದ್ರೆ ಜನ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಇತ್ತು ಕೇಳಿ ಅಲ್ಲಿ ಪಹಲ್ಗಾಮ್ ಅಲ್ಲಿ ಮಧ್ಯಾಹ್ನ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಸೋರ್ಸಸ್ ಪ್ರಕಾರ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪಾರ್ಟಿಗೆ 1 ಗಂಟೆಯಿಂದ 2 ಗಂಟೆ 2:15 ಅಲ್ಲಿ ಆರ್ಮಿದು ಪೆರೋಲ್ ಇರುತ್ತೆ ಅದಾದ್ಮೇಲೆ ಹೊಟ್ಟೋಗುತ್ತೆ ನೆಕ್ಸ್ಟ್ ಕಮ್ಸ್ ದ ಸ್ಟೇಟ್ ಗವರ್ಮೆಂಟ್ ಪೊಲೀಸ್ ಬರ್ತಾರೆ ಅಲ್ಲಿ ಆಯ್ತಾ ಸೊ ಅಲ್ಲಿ ಆಲ್ಟರ್ನೇಟ್ ಆಗಿ ಶಿಫ್ಟ್ಸ್ ನಡೀತಾ ಇರುತ್ತೆ ಮತ್ತೆ ಸಂಜೆ ಬರುತ್ತೆ ಆರ್ಮಿ ಇದು ಮತ್ತೆ ಪೊಲೀಸ್ ಬರ್ತಾರೆ ಮತ್ತೆ ನೈಟ್ ರೌಂಡ್ಸ್ ಇರುತ್ತೆ ಈ ತರ ಶಿಫ್ಟ್ಸ್ ಅಲ್ಲಿ ನಡೀತಾ ಇರುತ್ತೆ ಸೊ ಅದು ಆರ್ಮಿ ಬಂದು ನಡೆದ ಮೇಲೆ ಇಮಿಡಿಯೇಟ್ ಆಗಿ ನಡೆದಿದೆ ನೋ ದಿಸ್ ಇಸ್ ನಾಟ್ ಅ ರಾಂಗ್ ಇನ್ಫಾರ್ಮೇಷನ್ they have 3 layer security there it is not a state as a union territory it is not a state government at all ಲೆಟ್ ಅಂದ್ರೆ ಸ್ಟೇಟ್ ಪೊಲೀಸ್ ಇಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸಿ ವಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರೋದು ನಾವು ಒಪ್ಕೊಂತೀವಿ ಯಾರು ತಗೊಂಡಿದ್ದಾರೆ ರಿಸೈನ್ ಇಸ್ ನಾಟ್ ಆನ್ಸರ್ ಬಟ್ ಒಂದು ನಿಮಿಷ ತಡ್ರಿ ಒಂದು ನಿಮಿಷ ಈಗ ಬೆಂಗಳೂರಲ್ಲಿ ಒಂದು ದುರ್ಘಟನೆ ನಡೆದಾಗ ನಾವೇ ಏನ್ ಮಾಡ್ತಾ ಇದ್ದೀರಾ ಪೊಲೀಸ್ ಕಮಿಷನರ್ ಏನ್ ಮಾಡ್ತಾ ಇದ್ದೀರಾ ಹೋಮ್ ಮಿನಿಸ್ಟರ್ ಅಂತ ಟೇಬಲ್ ಕುಟ್ಟಿ ಕೇಳ್ತೀವಿ ಆಗ ಅವ್ರು ಹೇಳ್ತಾರೆ ಐ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಹಿಂಗಾಗಿದೆ ನೆಕ್ಸ್ಟ್ ಟೈಮ್ ಹಿಂಗೆ ಸೊ ಯಾರು ಹೇಳಿದ್ದಾರೆ ಅದನ್ನು ಐ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಎಸ್ ಭದ್ರತಾ ಲೋಪ ಆಗಿದೆ ಆಗಬೇಕಾಗಿತ್ತು 20 ಜನರದ್ದು ಈ ಮಾರಣ ಹೋಮ ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಎಲ್ಲೋ ಒಂದು ಕಡೆ ಚ್ಯುತಿ ಆಗಿದೆ ಅಂತ ಒಬ್ರು ಮಾತಾಡ್ತಾ ಇಲ್ಲ ಯಾರು ಮೋದಿಜಿ ಅವರು ಹೇಳಿದ್ದಾರೆ ಅಮಿತ್ ಶಾ ಅವರು ಹೇಳಿದ್ದಾರೆ ನಾನು ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ನಾವು ಒಪ್ಕೊಳ್ತೀವಿ ಅದನ್ನ ರೆಸ್ಪಾನ್ಸಿಬಿಲಿಟಿ ಅದನ್ನೇ ನಾವು ಒಪ್ಕೊಳ್ತೀವಿ ನಾವು ಜವಾಬ್ದಾರಿ ತಗೊಳ್ತೀವಿ ಹೌದು ಬಟ್ ನಾವು ಅವರನ್ನು ಬಿಡೋದಿಲ್ಲ ಅದು ನೆಕ್ಸ್ಟ್ ನೋಡಿ ಆಗಿದೆ ಅಬೌವ್ ದ ಪಾರ್ಟಿಸಾನ್ ಪಾಲಿಟಿಕ್ಸ್ ಒಪ್ಕೊಂಡಾಗಿದೆ ಇದಕ್ಕೆ ರಿಯಾಕ್ಟ್ ಮಾಡಿ ಆಗಿದೆ ನಮ್ದೇ ಜವಾಬ್ದಾರಿ ಹೌದು ಆದ್ರೆ ತಲೆದಂಡ ಅಲ್ಲ ಅದೇ ತಲೆದಂಡ ಅಲ್ಲ ಇಮ್ಯಾಜಿನ್ ನೆಕ್ಸ್ಟ್ ಈಗ ತಲೆದಂಡ ವಿಚಾರ ಎಲ್ಲ ಆಯ್ತು ಹೋಗ್ಲಿ ಬಿಡಿ ಮೇಡಮ್ ಪಾಲಿಟಿಕ್ಸ್ ಬೇಡ ಈಗ ಅವರು ಪ್ರತಾಪ್ ಸಿಂಹ ಅವ್ರದ್ದು ಒಂದು ಮಾತು ಎತ್ತಿದ್ರು ಮೇಡಮ್ ಅವ್ರ ವೈಯಕ್ತಿಕ ಮೇಡಮ್ ಬಟ್ ನೀವು ಏನಾದ್ರೂ ಇಂಪಾರ್ಟೆಂಟ್ ಪ್ರತಾಪ್ ಸರ್ ನೀವೇನು ಸರ್ ಮಧ್ಯದಲ್ಲಿ ಕೊಣ ಅನ್ಕೊಂಡು ಒಂದ್ ನಿಮಿಷ ಇರಿ ಅಲ್ಲ ನಾನಿಲ್ಲಿ ಈಗ ಪ್ರತಿಯೊಬ್ರು ಇಲ್ಲಿ ಬಂದಿರೋದು ಪಕ್ಷದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಹೌದು ಪ್ರತಾಪ್ ಸಿಂಹ ಇಸ್ ಆಲ್ಸೋ ಇನ್ ಯುವರ್ ಪಾರ್ಟಿ
ಅವರ ಅಭಿಪ್ರಾಯಕ್ಕೆ ವೈಯಕ್ತಿಕ ನೀವು ಅಭಿಪ್ರಾಯ. ಸಹಮತ ವ್ಯಕ್ತಪಡಿಸಲ್ಲ, ಅವರ ವೈಯಕ್ತಿಕ ಅದಕ್ಕೆ ಅಭಿಪ್ರಾಯ ನೀವು ಅದು. ಒಪ್ಪಿಗೆ ಕೊಡಲ್ಲ. ನಾನ್ ನೋಡೇ ಇಲ್ಲ ಅದನ್ನ. ಅಂದ್ರೆ ಅವ್ರು ಹೇಳೋದು ಮುಸಲ್ಮಾನರ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ ಅಂತ ಅವ್ರು ಹೇಳೋದು. ಮೋದಿ ಅವರು ಯಾವತ್ತೂ ಮುಸಲ್ಮಾನರ ಬಗ್ಗೆ ಮಾತಾಡೇ ಇಲ್ಲ. ಇವಾಗ ಮೋದಿ ಅವರು ಮಾತಾಡ್ತಿರೋದು ಉಗ್ರವಾದದ ವಿರುದ್ಧ. ಆಯ್ತಾ? ಯಾವತ್ತೂ ಅವರು ಮುಸಲ್ಮಾನರ ವಿರುದ್ಧ ಮಾತಾಡಿಲ್ಲ. ಹಾಗಿದ್ರೆ ಅದಕ್ಕೆ ಕಪಡೆ ಜಮ್ಮು ಕಾಶ್ಮೀರಲ್ಲಿ ಹಾಗಿದ್ರೆ ಏನಕ್ಕೆ ಆರ್ಟಿಕಲ್ 370 ತೆಗಿಬೇಕು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್ ಎಲ್ಲ ಬರ್ತಾ ಇದೆ. ಅಲ್ಲಿನ ಜನರಿಗೋಸ್ಕರ ಮಾಡ್ತಾ ಇರುವಂತದ್ದು. ಮತ್ತೆ ಎಲ್ಲ ಶಾಂತಿ ಸೌಹಾರ್ದತೆ ಇರ್ಲಿ, ಎಲ್ಲರೂ ಸೇರ್ಲಿ. ಇವ್ರೇನೋ ಹೇಳ್ತಾ ಇದ್ರು ಮುಸಲ್ಮಾನರು ಪಂಡಿತರು ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಪಂಡಿತರು ಬೇಕು, ಮುಸಲ್ಮಾನರು ಬೇಕು, ಎಲ್ಲ ಸೇರಿ ಕಾಶ್ಮೀರ ಇದು ನಮ್ಮ ದೇಶ, ನಮ್ಮ ದೇಶ. ಇದು ಈ ದೇಶದಲ್ಲಿ ನಾವು ಉಳಿಬೇಕು ಅಂತ ಇದ್ದವ್ರು ಇವರು. ನನಗೆ ಪಾಕಿಸ್ತಾನ ಅಂತ ಬೇಕು ಅಂತ ಹೋದವರು ಬೇರೆ. ಎಲ್ಲರಿಗೂ ಬದುಕಬೇಕು, ನಾನು ಸ್ಮಾಲ್ ಆಯ್ತಾ? ಕರೆಕ್ಷನ್ ಜೀವನ ಬೇಕು, ಅದನ್ನ ನಾನು ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ಮಾತಾಡಿದ್ದೇನೆ ಅಂದ್ರೆ ಈಗ ಎಲೆಕ್ಷನ್ ಇಂಪಾರ್ಟೆಂಟ್ ಇದು ಬೇಡ. ಎಸ್ ಎಸ್ ಸಾದಿಕ್ ಪಾಷಾ ಅವರೇ, ಸಾದಿಕ್ ಪಾಷಾ ಅವರೇ ಸರ್ ಒಂದ್ ನಿಮಿಷ ಪ್ಲೀಸ್. ಅಲ್ಲ, 1990 ಹೋಗಿರೋದು. ಅವಾಗ್ಲಿಂದ ಇವ್ರೇನ್ ಬಾಯ್ ಪಡ್ಕೋತಾ ಇದ್ರ ದೇಶದಲ್ಲಿ ಕಳಿಸ್ಬಿಟ್ಟು ಅವ್ರನ್ನೆಲ್ಲ. ಇವತ್ತು ನಾವು ಸ್ಟೇಟ್ಮೆಂಟ್ ಕೊಟ್ಟಿದೀವಿ, ಕೆಲಸ ಶುರು ಮಾಡಿದೀವಿ. ಜೀವ ಕಳೀತಾ ಇದೀರಿ, ಜೀವ ಹೋಗ್ತಾ ಇದೆ. ಅದು ಹೆಸರೇಳಿ ಹೊಡಿತಾರೆ. ಮೊದಲು ಭಯೋತ್ಪಾದನೆ ಆಗ್ತಾ ಇದ್ರು, ಹಿಂದೂನ ಮುಸ್ಲಿಂ ನೋಡ್ತಾ ಇರಲಿಲ್ಲ, ಎಲ್ಲರನ್ನ ಭಾರತೀಯರನ್ನ ಕೊಲ್ತಾ ಇದ್ರು. ಈಗೇನಾಗಿದೆ ಗೊತ್ತಾ? ಹಿಂದೂನ ಮುಸ್ಲಿಂ ಅಶ್ವಿನಿ ಮೇಡಮ್, ಏನ್ ಜಸ್ಟಿಫಿಕೇಶನ್ ಸರ್? ಅಲ್ಲ ರೀ, ಸಾವುಗಳಿಗೂ ನೀವು ಜಸ್ಟಿಫಿಕೇಶನ್ ಭಯೋತ್ಪಾದಕ ಚಟುವಟಿಕೆ ಯಾರು ಇವರು ದೇಶವನ್ನ ಹೊಡಲಿಕ್ಕೆ ಹೋದ್ರಲ್ಲ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ನೀವು ಮುಗಿಸ್ತೀರಾ ಮೇಡಮ್? ಆಯ್ತು, ಇನ್ನು ಮಾತಾಡ್ಕೊಡ್ದು ನೀವು. ಅಲ್ಲ ಸರ್, ಈ ಹಿಂದೆ ಭಾರತೀಯರು ಅಂತ ಗುಂಡೊಡಿತಾ ಇದ್ರು, ಈಗ ಹಿಂದೂ ಮುಸಲ್ಮಾನ್ ಅಂತ ಗುಂಡೊಡಿತಾ ಇದಾರೆ. ಅಂದ್ರೆ ಸಾವಿಗೆ ಬೆಲೆ ಇಲ್ಲ. ಭಾರತೀಯರು ಅಂತ ಎಲ್ಲರೂ ಸತ್ತೋಗ್ಬಿಟ್ರೆ ನಿಮ್ಗೆ ಖುಷಿ, ಅದೇ ಹಿಂದೂ ಮುಸಲ್ಮಾನ್ ಅಂತ ಹೊಡೆದ್ರೆ ತಪ್ಪು. ಏನ್ ಸರ್ ದಿಸ್ ಇಸ್ ದ ಜಸ್ಟಿಫಿಕೇಶನ್? ಸಾವುಗಳಿಗೆ ಜಸ್ಟಿಫಿಕೇಶನ್ ಇದು. ನಮ್ಮ ಕಾಲದಲ್ಲಿ ಭಾರತೀಯರ ಅಂತ ಹೊಡಿತಾ ಇದ್ರು, ಈಗ ಹಿಂದೂ ಮುಸಲ್ಮಾನ್ ಅಂತ ಹೊಡಿತಾ ಇದಾರೆ ಅಂತಂದ್ರೆ ವಾಟ್ ಕೈಂಡ್ ಆಫ್ ಜಸ್ಟಿಫಿಕೇಶನ್ ಇದು? ಯಾರನ್ನು ಹೊಡಿತಾ ಇದ್ರಿ? ಯಾರನ್ನು ಸಾಯಿಸಬಾರ್ದು? ನಮ್ಮ ಎನಿಮಿ ಕಂಟ್ರಿ ಪಾಕಿಸ್ತಾನ ಆಗಿರ್ತಕ್ಕಂಥ ಆ ಟೈಮಲ್ಲಿ ಆ ವಿಚಾರಗಳು ಬರ್ತಾ ಇತ್ತು. ಈಗ ಎಲ್ಲಿ ಬಂದಿದೆ ಅಂತಂದ್ರೆ, ಇಲ್ಲಿ ಬಂದು ಒಳಗೆ ಬಂದು ನೀನು ಹಿಂದೂನಾ ಮುಸಲ್ಮಾನರ ಅಂತ ಕೇಳಿ ಹೊಡಿತಾರೆ. ಓಕೆ, ಒಂದ್ ನಿಮಿಷ ಸಾದಿಕ್ ಪಾಷಾ ಅವರೇ, ಧರ್ಮದ ಆಧಾರದ ಮೇಲೆ ಟೆರರಿಸಂ ಮಾಡೋದು, ಧರ್ಮದ ಆಧಾರದ ಮೇಲೆ ಗುಂಪುಗಳನ್ನ ಕಟ್ಟೋದು, ಧರ್ಮದ ಆಧಾರದ ಮೇಲೇನೆ ಎಲ್ಲ ಮಾಡೋದು, ಇದು ನಿಜಕ್ಕೂ ಎಲ್ಲಿದೆ? ನಿಜಕ್ಕೂ ನಿಮ್ಮ ಧರ್ಮದಲ್ಲಿ ಇದೆಯಾ ಹಿಂಗೆಲ್ಲ? ಐ ವಾಂಟೆಡ್ ಟು ನೋ. ನಿಮ್ಮ ಕುರಾನಲ್ಲಿ ಹೇಳಿದೆಯಾ ಈ ಥರ ಧರ್ಮಕ್ಕೋಸ್ಕರ ನೀವು ಏನಾಗ್ತೀರಿ, ಅದೇನಂತ ಶಹೀದ್ ಆಗ್ರಿ, ಧರ್ಮಕ್ಕೋಸ್ಕರ ನೀವು ಸೈನಿಕರಾಗ್ರಿ, ಧರ್ಮಕ್ಕೋಸ್ಕರ ಬೇರೆ ಧರ್ಮದವರನ್ನ ಕೊಲ್ಲಿ ಅಂತ ಇದೆಯಾ? ಯಾವ ಪುಸ್ತಕದಲ್ಲಿ ಹಿಂದೂ ಗೀತಾ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಖುರಾನ್ ಆಗಲಿ ಅದರಲ್ಲಿ ಅಮಾಯಕರನ್ನು ಸಾಯಿಸಿ ಅಂತ ಹೇಳಿಲ್ಲ. ಇದು ನೋಡಿ, ದೊಡ್ಡ ಪಿತೂರಿ ನಮ್ಮ ಭಾರತದಲ್ಲಿ ನಡೀತಾ ಇದೆ ಮುಸಲ್ಮಾನ್ ಮೇಲೆ. ನಮಗೆ ಒಂಥರ ನೋವಾಗುತ್ತೆ. ಈ ಚರ್ಚೆಗೆ ಬರೋಕ್ಕೆ ನಿಜವಾಗ್ಲೂ ನಾನು 2 ಚಾನಲ್ ಬರಲ್ಲ ಅಂತ ನಾನು ಹೇಳಿದೆ. ಇವತ್ತು ತಮ್ಮ ಚಾನಲ್ ಅಂತ ನಾನು ಬಂದುಬಿಟ್ಟಿದ್ದು. ನಿಜವಾಗ್ಲೂ ದೇವರಾಣೆ ಹೇಳ್ತಾ ಇದ್ದೀನಿ, ನಾನು ಅಲ್ಲಾಣೆ. ನಿನ್ನೆ ಹೋಗಿದ್ದೆ, ತುಂಬ ಬೇಜಾರಾಯ್ತು ನನಗೆ. ಒಂಥರ ಇದರಿಂದ ನಮ್ಮನ್ನು ನೋಡೋದು ಏನು, ಈ ಕಣ್ಣಿಂದ ನೋಡ್ತಾರಲ್ಲ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಮನಸ್ಸಲ್ಲಿ ಇವ್ರಿಗೆ ಇದಾಗಿದೆ ಮುಸಲ್ಮಾನ್ ಮೇಲೆ ಅಂತ. ಈಗ ಕರ್ನಾಟಕದಲ್ಲಿ ನಾವು ವಿಶ್ವಾಸ ಮಾಡಿ ಎಲ್ಲ 85-95% ನಾವು ವೋಟ್ ಕೊಟ್ಟು ಕಾಂಗ್ರೆಸ್ ತಂದಿದ್ದೀವಿ. ಮುಸಲ್ಮಾನರು ತುಂಬ ದೊಡ್ಡ ರೋಲ್ ಇದೆ. ನಾಗರಾಜ್ ಯಾದವ್ ನಮ್ಮ ತುಂಬ ಹಳೆ ನಮ್ಮ ಜಾಫರ್ ಶರೀಫ್ ಸಾಬ್ ಅವರು ನಾಗರಾಜ್ ಶರೀಫ್ ಅಂತ ಹೇಳೋದು, ನಾಗರಾಜ್ ಶರೀಫ್ ಅಂತ ಹೇಳೋದು. ನಾನು ಚಿಕ್ಕ ಹುಡುಗ ಇದ್ದ ಆವಾಗ್ನಿಂದ ಇವ್ರನ್ನ ನೋಡ್ತಾ ಇದ್ದೀನಿ. ಯಾವತ್ತು ಈ ತರ ಬಾಯಿನಲ್ಲಿ ಮಾತು ಬಂದಿಲ್ಲ. ಮುಸಲ್ಮಾನ್ ಮೇಲೆ ಏನು ವೆಹಮ್ ಡೌಟ್. ಈಗ ಕ್ಷಮೆ ಕೇಳಬೇಕು ಇವರು.
ನಾವು ವಿಶ್ವಾಸ ಕಾಂಗ್ರೆಸ್ಗೆ ಮಾಡಿದೀವಿ, ನಾವು ಸೇಫ್ ಇರ್ತೀವಿ ಅಂತ. ನಾಗರಾಜ್ ಅವ್ರು ನೀವು MLC ಒಬ್ಬರು, ನೀವು ಭಾಷೆ ಅಲ್ಲ, ನೀವು ಮುಸಲ್ಮಾನರು ಸ್ವಲ್ಪ ಹೇಳ್ಬೇಕು ಅಂತ ಹೇಳಿದ್ರಲ್ಲ, ಆತಂಕವಾದಿಗಳಿಗೆ ಕನೆಕ್ಷನ್ ಇದೆ ಮುಸಲ್ಮಾನರಿಗೆ. ನೀವೇ ಇಷ್ಟು ದೊಡ್ಡ ಮಾತು ನಮ್ಮ ಮೇಲೆ ಹೇಳಿದ್ರೆ ಬಿಜೆಪಿ ಅವರು ನಮ್ಮನ್ನು ಬಿಡ್ತಾರಾ? RSS ನಮ್ಮನ್ನು ಬಿಡ್ತಾರಾ? ನಾವು ಸೇಫ್ ಅಂತ ಇದ್ದೀವಿ, ನಿಮ್ಮನ್ನು ವೋಟ್ ಕೊಡ್ತೀವಿ, ನಾವು ಸೇಫ್ ಅಂತ ನಾವು ವೋಟ್ ಕೊಡ್ತೀವಿ. ಯಾವ ಮಾತು ಹೇಳಿದ್ರು ಮುಸಲ್ಮಾನರಿಗೆ ಕ್ಷಮೆ ಕೇಳಬೇಕು. ನೀವು ತೋಪ್ ಮಾಡಿದ್ರು ಮುಸಲ್ಮಾನರು ಸ್ವಲ್ಪ ಹೇಳ್ಬೇಕಂತ ಟೈಮ್ ಆಯ್ತು, ತುಂಬಾ ನೋವಾಗಿದೆ. ಗುರುಗಳು ಹೇಳ್ಬೇಕಾಗ್ತದೆ, ಹೇಳ್ತಾ ಇದ್ದೀವಿ ಗುರುಗಳು. ಪಾರ್ಟಿ ಅವರು ಸರ್. ಹಾಗಾದ್ರೆ ಈಗ ಇದು ಒಂದು ದೇಶವಾಗಿ ಪಾಕಿಸ್ತಾನದ ವಿರುದ್ಧ ನಿಂತ್ಕೊಳ್ಳೋದು ಒಂದು ಕಡೆ, ದೇಶದ ಒಳಗಡೆ ಧರ್ಮಾಧಾರಿತವಾದಂತಹ ರಾಜಕಾರಣ ಇನ್ನೊಂದು ಕಡೆ. ಅದಕ್ಕೆ ಈಗ ಮತ್ತೆ ಈ ಘಟನೆ ಇನ್ನಷ್ಟು ಬೆಂಕಿ ಹಚ್ಚಿದೆ. ಹಾಗಾದ್ರೆ ನಾನು ಮುಸಲ್ಮಾನ ಆದರೆ ನಾನು ಟೆರರಿಸ್ಟ್ ಅಲ್ಲ ಅಂತ ಹೆಂಗೆ ತೋರಿಸ್ಕೊಳ್ಳೋದು? ತೋರ್ಸೋದೇನು ಬೇಕಿಲ್ಲ. ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದರೆ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ತಪ್ಪುಗಳನ್ನ ಸರಿ ಮಾಡೋಕ್ಕೆ ಎಲ್ಲೂ ಹೋಗ್ತಾ ಇಲ್ಲ. ಈಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಅವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತು. ಸತ್ಯಪಾಲ್ ಮಲ್ಲಿಕ್ ಅವರು ರಾಜ್ಯಪಾಲರಿದ್ದರು, ಅವ್ರು ಇಂಟಿಮೇಷನ್ ಕೊಟ್ಟರು, ಏರ್ ಲಿಫ್ಟ್ ಮಾಡಿ ಇವ್ರುಗಳಿಗೆ ಬಸ್ಸಲ್ಲಿ ಬೇಡ ಅಂತ ಹೇಳಿದ್ರು. ಅವ್ರು ಸೆಕ್ಯೂರಿಟಿ ವೀಕ್ ಮಾಡಿದ್ರು, 40 ಜನ ಸತ್ರು, ಎಲೆಕ್ಷನ್ಗೆ ಬಳಸ್ಕೊಂಡ್ರು. ಇವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ, ಹಾಟ್ ಸಮ್ಮರ್. ಇದು ಪಾಕಿಸ್ತಾನದ ಇಂಟೆಲಿಜೆನ್ಸು ಅವ್ರು ಮಾತಾಡಿರೋದು, ಹಾಟ್ ಸಮ್ಮರ್ ಇನ್ ಜಮ್ಮು ಕಾಶ್ಮೀರ್ ಅಂತ. ಈ ಹಾಟ್ ಸಮ್ಮರ್ ಅಂದ್ರೆ ಏನಂದರೆ, ಈ ಸೀಸ್ ಫೈರ್ ಆಗಿತ್ತಲ್ಲ, ಏನು ಫೈರ್ ಎಲ್ಲ ಸ್ಟಾಪ್ ಮಾಡಿದ್ರಲ್ಲ, ಅದನ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಅದ್ರ ಮಧ್ಯೆ ಈ ಟೆರರಿಸ್ಟ್ಗಳನ್ನ ಇನ್ಫಿಲ್ಟ್ರೇಟ್ ಮಾಡಿದ್ದು ಈ ದೇಶದೊಳಕ್ಕೆ. ಅದು ಗೊತ್ತಿದ್ದು 1 ವಾರ ಆಗಿದ್ದು ಕೂಡ, 1 ವಾರದಿಂದ ಫೈರಿಂಗ್ ನಡೀತಾ ಇದ್ರು ಕೂಡ ಇವರು ನೆಗ್ಲಿಜೆನ್ಸ್ ಮಾಡಿದ್ದು. ಅಂದ್ರೆ ಇವರು ಕಂಪ್ಲೀಟ್ ನೆಗ್ಲಿಜೆನ್ಸ್ ಹೇಗ್ ಮಾಡ್ತಾರೆ? ಇವರು ಪರ್ಸನಲ್ ಬೆನಿಫಿಟ್ ಮಾಡ್ಕೊತಾ ಇದಾರಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಒಂದು ಮಾತ್ರ ಹೇಳ್ತೀನಿ ಕೇಳಿ ಮೇಡಮ್, ನಾವೆಲ್ಲ ಒಂದಾಗಿರ್ಬೇಕು. ಈ ದೇಶಕ್ಕೆ ಕಾರ್ಯಕ್ರಮವನ್ನ ಗೌರವಯುತವಾಗಿ ಮುಗಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ತಾ ತಮ್ಮ ಮೇಡಮ್ ನಾ ಮುಗಿಸ್ಲಾ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡಲ್ಲ? ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು. ಮುಗೀತು ಅಂದ್ರೆ ಮುಗೀತು. ಆಲ್ ರೈಟ್. ಸೊ ದೇಶದ ಒಳಗಡೆ ನಾವು ಏನು ಮಾತಾಡ್ತೀವೋ, ಈಗ ಅಕೌಂಟಬಿಲಿಟಿ ಕೇಳ್ತೀವೋ, ಯಾರು ಜವಾಬ್ದಾರರಂತಿರೋ ಅದು ನಮ್ಮ ಆಂತರಿಕ ವಿಚಾರ. ಆದರೆ ಪಾಕಿಸ್ತಾನದ ವಿರುದ್ಧ ಈಗ ಭಾರತ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂಥದ್ದು. ಈಗ ಶಿಮ್ಲಾ ಒಪ್ಪಂದವನ್ನು ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿರುವಂತಹ ಪಾಕಿಸ್ತಾನವನ್ನು ನುಗ್ಗಿ ಹೊಡೆಯುವಂತಹ ಸಮಯ, ನಾವು ಭಾರತೀಯರೆಲ್ಲ ಒಟ್ಟಾಗಬೇಕಾದಂತಹ ಸಮಯ. ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿರ್ಬೋದು, ಬಲೂಚಿಸ್ತಾನವನ್ನು ಒಡೆಯೋದಾಗಿರ್ಬೋದು, ಒಟ್ಟಾರೆ ನಮ್ಮ ವಿಚಾರಕ್ಕೆ ಬಂದರೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಕಾಶ್ಮೀರ ಯಾವತ್ತಿದ್ರೂ ನಮ್ಮದೇ ಅಂತ ನಮ್ಮದಾಗಿಸಿಕೊಳ್ಳುವಂತಹ ಸಮಯ ಬಂದಿದೆ. ನಾವು ಈಗ ವಿಜಯೋತ್ಸಾಹ ಮಾಡಬೇಕಾದಂತಹ ಕ್ಷಣಗಳಿವು. ಕೌಂಟ್ ಡೌನ್ ಶುರುವಾಗಿದೆ. ಡೆಫಿನೆಟ್ಲಿ ನನಗೆ ನಂಬಿಕೆ ಇದೆ, ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಪಾಕಿಸ್ತಾನದ ಬೆನ್ನು ಮೂಳೆ ಮುರಿತಾರೆ, ನಾವೆಲ್ಲರೂ ಸಂಭ್ರಮಿಸ್ತೀವಿ. ಇದು ಈ ದಿನದ ರಾ ಡಿಬೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.